ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಡಿಯೋ ಆಗಿದೆ. ಯಾಕೆ ಈ ವಿಡಿಯೋ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಇನ್ವೆಸ್ಟರ್ಸ್ ಪದೇ ಪದೇ ಈ ಒಂದು ತಪ್ಪನ್ನ ಮಾಡ್ತಾ ಇರ್ತಾರೆ. ನಾನು ಆಲ್ಮೋಸ್ಟ್ ಎವ್ರಿ ವಿಡಿಯೋದಲ್ಲಿ ಹೇಳ್ತೀನಿ, ಬಟ್ ಸ್ಟಿಲ್ ತುಂಬಾ ಜನ ಅದನ್ನ ಇಗ್ನೋರ್ ಮಾಡ್ತಾರೆ. ಜೊತೆಗೆ ಆ ಇಗ್ನೋರೆನ್ಸ್ಗೆ ಅವರು ಬೆಲೆಯನ್ನು ಕೂಡ ತೆರ್ತಿದ್ದಾರೆ. ಹಾಗಾದ್ರೆ ಏನದು ಮಿಸ್ಟೇಕ್? ನಾವು ಅದನ್ನ ಅವಾಯ್ಡ್ ಮಾಡ್ಬೋದಾ? ಅದರಿಂದ ನಮ್ಗೆ ಲಾಭ ಆಗುತ್ತಾ? ಈ ಎಲ್ಲ ವಿಷಯವನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಬಹಳನೇ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ಆಗಿರುತ್ತೆ ಇದು. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳಿಗೆ ಕಾಲ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಗೆಳೆಯರೆ, ಈ ವಿಡಿಯೋ ಒಂದು ದೊಡ್ಡ ಪಾಠವನ್ನ ಕಲಿಸುತ್ತೆ. ಈ ವಿಡಿಯೋ ಅನ್ನೋದಕ್ಕಿಂತ ಕರೆಂಟ್ ಮಾರ್ಕೆಟ್ ಕಂಡೀಷನ್ ನಮ್ಗೆ ದೊಡ್ಡ ಪಾಠವನ್ನ ಕಲಿಸ್ತಾ ಇದೆ. ತುಂಬಾ ಜನರಿಗೆ ನಾವು ಪದೇ ಪದೇ ಹೇಳ್ತಾ ಇದ್ವಿ, ಮಾರ್ಕೆಟ್ ಕರೆಕ್ಷನ್ ಆಗಿದೆ, ಇದು ಅಗ್ರೆಸಿವ್ ಆಗಿ ಬೈ ಮಾಡುವಂತ ಸಮಯ ಅಂತ. ಬಟ್ ತುಂಬಾ ಜನ ಅದನ್ನ ಇಗ್ನೋರ್ ಮಾಡ್ತಾ ಇದ್ರು. ಬಟ್ ಲಾಸ್ಟ್ 10 ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋದು ನಿಮ್ಮ ಕಣ್ಣು ಮುಂದೆ ಇದೆ. ಹಾಗಾಗಿನೇ ಇದು ಒಂದು ದೊಡ್ಡ ಪಾಠ ಇನ್ವೆಸ್ಟರ್ಗೆ. ಆ ಪಾಠದ ಬಗ್ಗೆನೇ ತಿಳ್ಕೊಳ್ಳೋಣ, ಏನೆಲ್ಲ ವಿಷಯಗಳು ಇದೆ ಇದರಲ್ಲಿ ಅಂತ. ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ 15 ಡೇಸ್ ಅಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಇವನ್ ಸೋಮವಾರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಲಕ್ಷಣ ನಮ್ಗೆ ಕಾಣ್ತಾ ಇದೆ ಈಗ. ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು, ಅಮೆರಿಕನ್ ಮಾರ್ಕೆಟ್ ಡೌ ಜೋನ್ಸ್ ಅಲ್ಲಿ 1.79% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. S&P 500 1.2%, ನಾಸ್ಡಾಕ್ 1.5%, ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಈವನ್ ಯುರೋಪಿಯನ್ ಮಾರ್ಕೆಟ್ ಗಳು ಕೂಡ ರಿಯಾಕ್ಟ್ ಮಾಡಿದವೆ. FTSE 0.73, CAC 1.93, ಡಾಕ್ಸ್ 2.2%. ನಂತರ ಬ್ರೆಂಟ್ ಅಲ್ಲಿ ನೋಡಬಹುದು 7.5% ಡೌನ್ ಫಾಲ್ ಇದೆ. ರುಪಿ ಸ್ಟ್ರಾಂಗ್ ಆಗಿದೆ. ಯಾಕೆಂತಂದ್ರೆ ಸೀಸ್ ಫೈರ್ ಗೆ ಸಂಬಂಧಪಟ್ಟಂತೆ, ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಗಳನ್ನ ಡೊನಾಲ್ಡ್ ಟ್ರಂಪ್ ಕೊಟ್ಟರು. ಇರಾನ್ ಇಂದ ಕೂಡ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ. ಅದನ್ನ ನಾನು ಸಪರೇಟ್ ವಿಡಿಯೋದಲ್ಲಿ ನಿಮಗೆ ಕವರ್ ಮಾಡಿ ತಿಳಿಸ್ಕೊಡ್ತೀನಿ. ಸೋಮವಾರ ಒಳ್ಳೆ ರಿಕವರಿ ಕಂಡು ಬರುವಂತಹ ಲಕ್ಷಣ ಆಸ್ ಆಫ್ ನೌ ಇದೆ. ನಾಳೆ ನಡೆದಲ್ಲಿ ಮತ್ತೆ ಅದಾದ್ರೂ ಬ್ಯಾಡ್ ನ್ಯೂಸ್ ಬಂದ್ರೆ ಬೇರೆ ವಿಚಾರ. ಬಟ್ ಆಸ್ ಆಫ್ ನೌ ಇರುವಂತಹ ಕಂಡೀಷನ್ ಏನಂತಂದ್ರೆ ನ್ಯೂಸ್ ಪಾಸಿಟಿವ್ ಇದೆ. ಒಳ್ಳೆ ರಿಕವರಿ ಮತ್ತೆ ಮುಂದುವರಿಯೋ ಚಾನ್ಸಸ್ ನಮ್ಗೆ ಕಾಣ್ತಾ ಇದೆ. ಇನ್ ಕೇಸ್ ನಿಫ್ಟಿಗೆ ಬಂದ್ರೆ, ನಿಫ್ಟಿ ನೋಡಬಹುದು 24,353 ನಾವು ನಮ್ಮ ಕ್ಲೈಂಟ್ ಗಳಿಗೆ ಯಾವಾಗ 23,000 ಒಳಗಡೆ ಬಂದಿತ್ತು ನಿಫ್ಟಿ, ಆಲ್ಮೋಸ್ಟ್ 22,200 ವರೆಗೂ ಕೂಡ ಹೋಗಿತ್ತು. 23,000 ಒಳಗಡೆ ಬಂದಾಗಿಂದ ಕೂಡ ಅಗ್ರೆಸಿವ್ ಆಗಿ ಬೈ ಮಾಡ್ಲಿಕ್ಕೆ ಹೇಳಿದ್ವಿ. ಅದರಲ್ಲಿ ಫಾಲೋ ಮಾಡಿದ್ದೆಷ್ಟು? ಒಂದು 20%. ಇನ್ನ 80% ಜನ ತಲೆ ಕೆಡಿಸ್ಕೊಳ್ಳಿಲ್ಲ, ಯಾಕಂದ್ರೆ ಇನ್ನು ಕೆಳಗಡೆ ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ. ಜೊತೆಗೆ ನಾವು ಹೇಳ್ತಾ ಇದ್ವಿ, ಅಟ್ಲೀಸ್ಟ್ ಗ್ರಾಜುಯಲ್ ಆಗಿ ಆದ್ರೂ ಟ್ರೈ ಮಾಡಿ ಅಂತ. ಬಟ್ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ಓನ್ಲಿ 20% ಮಾತ್ರ ನಮ್ಮ ಮಾತನ್ನ ಕೇಳಿದ್ರು. ಯಾರು 22,200 ಅಥವಾ 22,300 ಬೈ ಮಾಡಕ್ಕೆ ರೆಡಿ ಇರ್ಲಿಲ್ವೋ, ಈಗ 24,300 ಬೈ ಮಾಡಕ್ ರೆಡಿ ಇದ್ದಾರೆ. 2,000 ಪಾಯಿಂಟ್ ರಿಕವರಿ ಆದ್ಮೇಲೆ. ನಾವ್ ಇನ್ ಕೇಸ್ 1 ಮಂತ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ, ಎಸ್ಪೆಷಲಿ ಇಲ್ಲಿಂದ ಮಾರ್ಚ್ 30ನೇ ತಾರೀಕು ಡೌನ್ ಆಗಿತ್ತು ಮಾರ್ಕೆಟ್, ನೋಡಬಹುದು 22,300 ತನಕ ಹೋಗಿತ್ತು. ನಂತರ ಅಲ್ಲಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಲಾಸ್ಟ್ 11 ಟ್ರೇಡಿಂಗ್ ಸೆಷನ್ಸ್, 11 ಟ್ರೇಡಿಂಗ್ ಸೆಷನ್ಸ್ ಅಷ್ಟೇ ಆಗಿರೋದು ಈ ತಿಂಗಳಲ್ಲಿ. ಇವತ್ತು 18 ದಿನಗಳಲ್ಲಿ ಮಾರ್ಕೆಟ್ ಓಪನ್ ಇರೋದು ಬರೀ 11 ದಿನ ಮಾತ್ರ. ಹಲವಾರು ರಜೆಗಳು ಬಂದು, ಸಾಟರ್ಡೆ ಸಂಡೇಸ್ ಎಲ್ಲ ಸೇರಿ 7 ರಜೆಗಳು ಹೋಗಿದಾವೆ. 11 ಸೆಷನ್ಸ್ ಓಪನ್ ಇದೆ. 11 ಸೆಷನ್ಸ್ ಅಲ್ಲಿ ನೋಡಬಹುದು 9% ಗಿಂತ ಜಾಸ್ತಿ ರಿಕವರ್ ಆಗಿದೆ ನಿಫ್ಟಿಯಲ್ಲಿ. ಇದು ಇಂಡೆಕ್ಸ್ ಅಲ್ಲಿ ಕಂಡು ಬಂದಿರುವಂತಹ ಪರ್ಫಾರ್ಮೆನ್ಸ್. ನಮ್ಮ ಪೋರ್ಟ್ಫೋಲಿಯೋ ಲೆವೆಲ್ ಅಲ್ಲಿ ಜಾಸ್ತಿನೇ ಇದೆ ಇದು. ಇವನ್ ನನ್ನ ಇಂಡಿವಿಜುವಲ್ ಪೋರ್ಟ್ಫೋಲಿಯೋನೇ 16% ಅಪ್ ಆಗಿದೆ ಬರೀ 11 ಟ್ರೇಡಿಂಗ್ ಸೆಷನ್ ಅಲ್ಲಿ. 16%. ಮಾರ್ಕೆಟ್ ಅಲ್ಲಿ ರಿಕವರಿ ಯಾವಾಗ ಬರುತ್ತೆ ಯಾರು ಹೇಳಕ್ ಆಗೋದಿಲ್ಲ. ನಾವು ಮಾಡ್ಬೇಕಾಗಿರೋದೇನಂತಂದ್ರೆ ಸ್ಟ್ರಾಟಜಿಕ್ ಅಲೋಕೇಶನ್, ಅಂದ್ರೆ ಬಿದ್ದಾಗ ಅವಕಾಶ ಇದ್ದಾಗ ಗ್ರಾಜುಯಲ್ ಆಗಿ ತಗೊಳ್ಬೇಕು. ನಾನು ಅವಾಗ್ಲೇ ಹೇಳಿದ್ನಲ್ಲ, 22,300 ತಗೊಳಕ್ ರೆಡಿ ಇಲ್ಲದೆ ಇರೋರು ಈಗ 24,300 ತಗೊಳಕ್ ರೆಡಿ ಇದ್ದಾರೆ. ಯಾಕಂದ್ರೆ ನಮ್ಗೆ ದಿನ 50-60 ಕಾಲ್ ಬರ್ತಾ ಇದೆ. ನಾವ್ ಇದು ತಗೋಬೇಕು, ನಾವು ಮಿನಿ PMS ತಗೋಬೇಕು, PMS ತಗೋಬೇಕು, ಅದ್ರ ಬಗ್ಗೆ ಹೇಳಿ, ಚಾರ್ಜಸ್ ಬಗ್ಗೆ ಹೇಳಿ, ಲಾಂಗ್ ಟರ್ಮ್ ಯಾವ್ದು ಬೆಟರ್ ಹೇಳಿ, ಈ ರೀತಿ 50-60 ಕಾಲ್ ಬರ್ತಾ ಇದೆ ಲಾಸ್ಟ್ 4-5 ಡೇಸ್ ಇಂದ. ಯಾಕೆಂದ್ರೆ ಬ್ರಾಡ್ ಬೇಸ್ಡ್ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ನಾವು 23,000 ಒಳಗಡೆ ಬಂದಾಗ್ಲೇ, ಅಂದ್ರೆ 22,800, 22,600 ಈ ಸಂದರ್ಭದಲ್ಲೇ ಅಗ್ರೆಸಿವ್ ಆಗಿ ತಗೊಳಕ್ ಹೇಳಿದ್ವಿ ನಮ್ ಕ್ಲೈಂಟ್ ಗಳಿಗೆ. ಬಟ್ ತಗೊಂಡವ್ರು ಕಡಿಮೆ, ಅರೌಂಡ್ 20% ಕ್ಲೈಂಟ್ಸ್ ತಗೊಂಡಿಲ್ಲ ಅಂತಲ್ಲ, ಅವ್ರು ಇವತ್ತು ಒಳ್ಳೆ ಲಾಭವನ್ನು ಮಾಡಿದ್ದಾರೆ ಜಸ್ಟ್ ಫ್ಯೂ ಡೇಸ್ ಅಲ್ಲಿ. ಬಟ್ ಯಾರು ಇನ್ನೂ ಮಾರ್ಕೆಟ್ ಬೀಳುತ್ತೆ ಅಂತ ಕಾಯ್ಕೊಂಡಿದ್ರು, ಅವರು ಈಗ 15% ಮೇಲೆ ತಗೊಳಕ್ ರೆಡಿ ಆಗಿದ್ದಾರೆ. ಆಸ್ ಎ ಇನ್ವೆಸ್ಟರ್ಸ್ ನಮ್ಗೆ 2 ಆಪ್ಷನ್ ಇರುತ್ತೆ ಮಾರ್ಕೆಟ್ ಬಿದ್ದಾಗ.
ಒಂದು ನಮ್ಮ ಹತ್ರ ದುಡ್ಡಿದ್ರೆ ಡೌನ್ ಆದಾಗ ಆ ಅಪಾರ್ಚುನಿಟಿನ ಬಳಸ್ಕೊಂಡು ತಗೊಳ್ಬೇಕು. ಎರಡನೇದು ನಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ಇರುವಂತ ಹೋಲ್ಡಿಂಗ್ ಅನ್ನ ಇಟ್ಕೊಂಡು ಕಾಯ್ಬೇಕು. ಯಾರು ಕಾಯ್ದ್ರು ಅವ್ರಿಗೂ ಲಾಭ ಆಗಿದೆ, ಯಾರು ಇನ್ವೆಸ್ಟ್ ಮಾಡಿದ್ರು ಅವ್ರಿಗೂ ಲಾಭ ಆಗಿದೆ. ಯಾಕಂದ್ರೆ ಕಾದವ್ರಿಗೆ ಜಾಸ್ತಿ ನೆಗೆಟಿವ್ ಇದ್ದಿದ್ದು ಕಡಿಮೆ ಆಗಿದೆ, ಲಾಸ್ ಕಡಿಮೆ ಆಗಿದೆ, ಅಥವಾ ಒಂದಷ್ಟು ಲಾಸ್ ರಿಕವರ್ ಕೂಡ ಆಗಿದೆ. ಆಲ್ಮೋಸ್ಟ್ ನಿಮ್ಮ ಕಮೆಂಟ್ ಗಳಲ್ಲೇ ನೋಡಿದ್ದೀನಿ, ನಿನ್ನೆ ವಿಡಿಯೋದಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದಿರಿ, ನನ್ನ ಪೋರ್ಟ್ಫೋಲಿಯೋ ಇವತ್ತು ಪ್ರಾಫಿಟ್ ಗೆ ಬಂತು, ಅಥವಾ ನನ್ನ ಲಾಸ್ ಇಷ್ಟಿದ್ದು ಈಗ ಇಷ್ಟಾಗಿದೆ, 15% ಇದ್ದಿದ್ದು ಈಗ 5% ಇದೆ, ಅಥವಾ 20% ಇದ್ದಿದ್ದು ಈಗ 10% ಇದೆ ಲಾಸು. ಈ ರೀತಿ ಕಮೆಂಟ್ ಗಳನ್ನ ಮಾಡಿದ್ದೀರಿ. ನಿಮ್ಗೆ ಅರ್ಥ ಆಗ್ತಾ ಇದೆ ಇದು. ಮಾರ್ಕೆಟ್ ಅಲ್ಲಿ ಸಕ್ಸೀಡ್ ಆಗ್ಬೇಕು ಅಂತಂದ್ರೆ ಪೇಷನ್ಸ್ ಬೇಕೇ ಬೇಕು. ಪೇಷನ್ಸ್ ಯಾರಿಗಿರುತ್ತೋ ಅವರು ಸಕ್ಸೀಡ್ ಆಗ್ತಾರೆ. ಹಾಗೆ ಮುಂದಿನ ಒಂದು ತಿಂಗಳ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ನನಗೆ ಗೊತ್ತಿಲ್ಲ. ಮಾರ್ಕೆಟ್ ಹೀಗೆ ಇನ್ನೂ ರಿಕವರ್ ಆಗ್ಬೋದು ಅಥವಾ ಮತ್ತೆ ಕರೆಕ್ಷನ್ ಕೂಡ ಆಗ್ಬೋದು. ಬಟ್ ಯಾರು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ತಾರೆ ಅವರು ಸಕ್ಸಸ್ ಆಗ್ತಾರೆ. ಯಾರು ಮಾರ್ಕೆಟ್ ಇಂದ ಆಚೆ ಹೋಗ್ತಾರೆ, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಕೆಳಗಡೆ ಹೋದಾಗ ರಿಕವರ್ ಆಗುವಾಗ ಬೈ ಮಾಡೋಣ ಅಂತ ಆಚೆ ಹೋಗಿದ್ರು, ಈಗ ಬೈ ಮಾಡಕ್ ಟ್ರೈ ಮಾಡ್ತಿದ್ದಾರಲ್ಲ, ಆಲ್ರೆಡಿ 20% ರ್ಯಾಲಿಯನ್ನ ಮಿಸ್ ಮಾಡ್ಕೊಂಡಿದ್ದಾರೆ ಅವರು. ಎಸ್, ನಾವು ಈವನ್ ಮಿಡ್ ಕ್ಯಾಪ್ ಇಂಡೈಸಸ್ ಪರ್ಫಾರ್ಮೆನ್ಸ್ ನೋಡಿದ್ರು 30ನೇ ತಾರೀಕಿಂದ ಇಲ್ಲಿವರೆಗೂ ಕಂಪೇರ್ ಮಾಡಿದ್ರೆ ನೋಡಬಹುದು 14.5% ಮಿಡ್ ಕ್ಯಾಪ್ 150 ರಿಕವರಿ ಮಾಡಿದೆ. ಜಸ್ಟ್ 11 ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ, 11 ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ 14.5% ರಿಕವರಿಯನ್ನ ನಿಫ್ಟಿ ಮಿಡ್ ಕ್ಯಾಪ್ 150 ಮಾಡಿದೆ. ಹಾಗೆ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 150 ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ, ಸಾರಿ ಸ್ಮಾಲ್ ಕ್ಯಾಪ್ 250 ಅಲ್ಲಿ ನೋಡಬಹುದು, ಇಲ್ಲೂ ಕೂಡ ಆಲ್ಮೋಸ್ಟ್ 15% ರಿಕವರ್ ಆಗಿದೆ 11 ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ. ಸೋಮವಾರ ಕೂಡ 1-2% ಅಪ್ ಆದೇ ಆಗುತ್ತೆ. ಆಲ್ಮೋಸ್ಟ್ ಯಾರು ಮಾರ್ಕೆಟ್ ಸರಿ ಇಲ್ಲ, ಮಾರ್ಕೆಟ್ ಗ್ಯಾಮ್ಲಿಂಗ್ ಅಂತ ಮಾರ್ಕೆಟ್ ಬಿಟ್ಟೋಗಿದ್ರು ಅವ್ರೀಗ 15-20% ಮೇಲ್ಗಡೆ ಬೈ ಮಾಡಕ್ ರೆಡಿ ಇದ್ದಾರೆ. ಯಾರು ಮಾರ್ಕೆಟ್ ಪರ್ಫಾರ್ಮ್ ಮಾಡೋದೇ ಹಿಂಗೆ, ನಾವು ಮಾರ್ಕೆಟ್ ಅಲ್ಲಿ ಇರಬೇಕು ಅಂತ ಪೇಷನ್ಸ್ ಇಂದ ಕಾದ್ರೋ ಅವ್ರು ಇವತ್ತು ಅವರ ಪೋರ್ಟ್ಫೋಲಿಯೋದಲ್ಲಿ ಆಲ್ಮೋಸ್ಟ್ 11 ಸೆಷನ್ಸ್ ಅಲ್ಲಿ 15-20% ರ್ಯಾಲಿಯನ್ನ ನೋಡಿದ್ದಾರೆ. ನಿನ್ನೆ ಒಬ್ರು ಕ್ಲೈಂಟ್ ಫೋನ್ ಮಾಡಿದ್ರು ನನಗೆ, ಏನ್ ಸರ್ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ರಿಕವರಿ ಕಂಡು ಬಂತಲ್ಲ ಅಂತ. ನಾನು ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ಸರ್ ನಂದು 30 ಲಕ್ಷ ಲಾಸ್ ಇತ್ತು, ಈಗ ಅದರಲ್ಲಿ 24 ಲಕ್ಷ ರಿಕವರ್ ಆಗಿದೆ, ಇನ್ನು ಜಸ್ಟ್ 6 ಲಕ್ಷ ಲಾಸ್ ಅಲ್ಲಿದ್ದೀನಿ ಅಂತ. ಬರೀ 11 ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ ಏಪ್ರಿಲ್ ಅಲ್ಲಿ ಅಷ್ಟೇ 24 ಲಕ್ಷ ರಿಕವರಿ ಆಗಿದೆ. ದೊಡ್ಡ ಅಮೌಂಟ್, ಸುಮಾರು ಜನರ ಪೋರ್ಟ್ಫೋಲಿಯೋನೇ ಅಷ್ಟಿಲ್ಲ. 30 ಲಕ್ಷ ಲಾಸ್ ಇಂದ ಬರೀ 6 ಲಕ್ಷ ಲಾಸ್ ಇಳಿದಿದೆ. ಮಾರ್ಕೆಟ್ ಅಲ್ಲಿ ಸ್ವಿಫ್ಟ್ ರಿಕವರಿ ಬಂದಿದೆ. ಯಾವಾಗ ಈ ರೀತಿ ರಿಕವರಿ ಕಂಡು ಬರುತ್ತೆ ಅಂತ ಯಾರಿಗಾದ್ರೂ ಗೊತ್ತಾ? ಖಂಡಿತ ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ. ಯಾರು ಹೇಳಕ್ ಆಗೋದು ಇಲ್ಲ ಅದನ್ನ. ಇನ್ ಕೇಸ್ ಹೇಳಕ್ ಸಾಧ್ಯ ಆಗಿದ್ದಿದ್ರೆ ಎಲ್ಲರೂ ಅಲ್ಲೇ ಬೈ ಮಾಡ್ತಾ ಇದ್ರು, ಮತ್ತೆ ಪೀಕಲ್ಲೇ ಸೆಲ್ ಮಾಡ್ತಾ ಇದ್ರು, ಯಾರಿಗೂ ಲಾಸೇ ಆಗ್ತಿರ್ಲಿಲ್ಲ. ಬಟ್ ಅದನ್ನ ಯಾರು ಹೇಳಿಕ್ ಆಗೋದಿಲ್ಲ, ಯಾರು ಪ್ರಾಕ್ಟಿಕಲಿ ಮಾಡೋದಕ್ಕೂ ಆಗೋದಿಲ್ಲ. ನಮ್ ಕೈಲಿ ಇರೋದೇನಂತಂದ್ರೆ ಕ್ವಾಲಿಟಿ ಸ್ಟಾಕ್ ಗಳನ್ನ ಬೈ ಮಾಡ್ಬೇಕು, ಹೋಲ್ಡ್ ಮಾಡ್ಬೇಕು. ಬ್ಯಾಡ್ ಟೈಮ್ ಬಂದು ಕರೆಕ್ಷನ್ ಆಯ್ತಾ, ದುಡ್ಡಿದ್ಯಾ, ಅಡಿಷನ್ ಮಾಡ್ತಾ ಹೋಗ್ಬೇಕು. ದುಡ್ಡಿಲ್ವಾ, ಇರೋ ಹೋಲ್ಡಿಂಗ್ ಅನ್ನ ಇಟ್ಕೊಳ್ಬೇಕು. ಹಿಂಗ್ ರಿಕವರಿ ಕಂಡು ಬಂದಾಗ ಲಾಭ ಆಗುತ್ತೆ. ಬಟ್ ರಿಕವರಿ ಕಂಡು ಬರೋವರೆಗೂ ನಾವು ಪೇಷನ್ಸ್ ಅನ್ನ ಇಟ್ಕೊಳ್ಬೇಕು. ಇಷ್ಟೇ ಮಾರ್ಕೆಟ್ ಗೇಮ್. ಮಾರ್ಕೆಟ್ ಜರ್ನಿ ಅನ್ನೋದು ಒಂದು ಸೈಕಾಲಜಿಕಲ್ ಗೇಮ್ ಇದ್ದಂಗೆ. ಯಾರು ಮನಸ್ಸನ್ನ ಕಂಟ್ರೋಲ್ ಮಾಡ್ತಾರೋ, ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡ್ತಾರೋ ಅವ್ರು ಗೆಲ್ತಾರೆ. ಎಮೋಷನ್ಸ್ ಮೇಲೆ ಕಂಟ್ರೋಲ್ ಯಾರಿಗಿರಲ್ವಾ ಅವ್ರು ಆಬ್ವಿಯಸ್ಲಿ ಲಾಸ್ ಮಾಡ್ಕೊಳ್ತಾರೆ ಮಾರ್ಕೆಟ್ ಅಲ್ಲಿ. ಎಂತ ಮಾರ್ಕೆಟ್, ಈವನ್ ಬುಲ್ ಮಾರ್ಕೆಟ್ ಅಲ್ಲೂ ಕೂಡ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇಲ್ಲ ಅಂದ್ರೆ ಲಾಸ್ ಆಗೋದು. ಜನ ಪದೇ ಪದೇ ಈ ಸೇಮ್ ಮಿಸ್ಟೇಕ್ ಅನ್ನ ಮಾಡ್ತಾರೆ. ಇವತ್ತಂತ ಅಲ್ಲ, ಇದೇ ಮಿಸ್ಟೇಕ್ ಅನ್ನ ಪದೇ ಪದೇ ಮಾಡ್ತಾರೆ. ಇನ್ನು 6 ತಿಂಗಳಲ್ಲಿ ಮತ್ತೆ ಏನಾದ್ರು ಮಾರ್ಕೆಟ್ ಕರೆಕ್ಷನ್ ಆಯ್ತಾ, ಅವಾಗ್ಲೂ ಸೇಮ್ ಮಿಸ್ಟೇಕ್ ಮಾಡ್ತಾರೆ, ರಿಪೀಟ್ ಮಾಡ್ತಾರೆ. ಇನ್ನೊಂದು ವರ್ಷ ಆದ್ಮೇಲೆ ಆಯ್ತಾ ಮಾರ್ಕೆಟ್ ಕರೆಕ್ಷನ್, ಅವಾಗ್ಲೂ ಸೇಮ್ ಮಿಸ್ಟೇಕ್ ರಿಪೀಟ್ ಮಾಡ್ತಾರೆ. ಇಲ್ಲಿ ಪದೇ ಪದೇ ಈ ಮಿಸ್ಟೇಕ್ ಅನ್ನ ರಿಪೀಟ್ ಮಾಡ್ತಾ ಹೋದ್ರೆ ಲಾಸ್ ಆಗುತ್ತೆ, ಬಿಟ್ರೆ ಲಾಭ ಆಗೋದಿಲ್ಲ. ಯಾವಾಗ ನಾವು ಈ ತಪ್ಪುಗಳನ್ನ ಅವಾಯ್ಡ್ ಮಾಡ್ತೀವೋ ಆಗ್ಲೇ ಲಾಭ ಆಗೋದು. ಮಾರ್ಕೆಟ್ ಅಲ್ಲಿ ಖಂಡಿತ ರಿಕವರಿ ಬರುತ್ತೆ ಇವತ್ತಲ್ಲ ನಾಳೆ ಅನ್ನೋದು ಗೊತ್ತಿದೆ. ಆಗಿರುವಾಗ ನಾವು ತಾಳ್ಮೆಯನ್ನ ಕಾಯ್ಕೊಳ್ಬೇಕು. ಹಾಗೆ ಇನ್ನು ಒಂದಷ್ಟು ಜನ ಕೇಳಬಹುದು, ಹಾಗಾದ್ರೆ ಮಾರ್ಕೆಟ್ ಇನ್ನ ಮುಂದೆ ಇದೇ ರೀತಿ ರಿಕವರಿ ಆಗುತ್ತಾ? ಚಾನ್ಸಸ್ ಅಂತೂ ಇದೆ, ಬಟ್ ರಿಕವರಿ ಆಗೇ ಆಗುತ್ತೆ, 100% ಆಗುತ್ತೆ ಅಂತ ಹೇಳಕ್ ನಾನೇನ್ ದೇವರಲ್ಲ. ನಾನು ನಿಮ್ಮಾಗೆ ಒಬ್ಬ ಕಾಮನ್ ಮ್ಯಾನ್. ಬಟ್ ಮಾರ್ಕೆಟ್ ಅಂತೂ ರಿಕವರ್ ಆಗುತ್ತೆ, ನನಗದ್ರಲ್ಲಿ ಕಾನ್ಫಿಡೆನ್ಸ್ ಇದೆ. 26,000 ಲೆವೆಲ್ ಏನಿತ್ತು 52 ವೀಕ್ ಐ ನೋಡ್ಬೋದು, 26,373 ಅದನ್ನ ಬೀಟ್ ಮಾಡೇ ಮಾಡುತ್ತೆ ಇವತ್ತಲ್ಲ ನಾಳೆ. ಯಾವಾಗ ಬೀಟ್ ಮಾಡುತ್ತೆ ಡೇಟ್ ಹೇಳಿ ಅಂತಂದ್ರೆ ನನಗೆ ಗೊತ್ತಿಲ್ಲ. ಬಟ್ 26,000 ಬೀಟ್ ಮಾಡುತ್ತೆ, 28,000ಕ್ಕೂ ಹೋಗುತ್ತೆ, 30,000ಕ್ಕೂ ಹೋಗುತ್ತೆ, ಅದ್ ನನಗೆ ಗೊತ್ತಿದೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಇನ್ವೆಸ್ಟ್ ಮಾಡ್ತೀನಿ, ಇನ್ವೆಸ್ಟೆಡ್ ಆಗಿರ್ತೀನಿ. ಎಂಟ್ರಿ ಎಕ್ಸಿಟ್ ಮಾಡೋದಿಲ್ಲ, ನಾನು ಇನ್ವೆಸ್ಟೆಡ್ ಆಗಿರ್ತೀನಿ. ಇನ್ ಕೇಸ್ ನನ್ಗೇನಾದ್ರೂ ಆ ಪರ್ಟಿಕ್ಯುಲರ್ ಕಂಪನಿ, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದೀನಿ, ಆ ಕಂಪನಿ ಈಗ ತುಂಬಾನೇ ರ್ಯಾಲಿ ಕೊಟ್ಬಿಟ್ಟಿದೆ, ಓವರ್ ವ್ಯಾಲ್ಯೂಯೇಷನ್ ಇದೆ, ಮತ್ತೆ ಇನ್ನು ಮೇಲೆ ಹೋಗಲ್ಲ ಅಂತ ಏನಾದ್ರು ಅನಿಸ್ತಾ ಅಂತ ಸ್ಟಾಕ್ ಇಂದ ಎಕ್ಸಿಟ್ ಆಗ್ತೀನಿ. ಅಥವಾ ಕಂಪನಿಯಲ್ಲಿ ಏನಾದ್ರು ಫಂಡಮೆಂಟಲಿ ಸಮಸ್ಯೆಗಳಾಗ್ತಾ ಇದೆ, ಡಿಟೋರಿಯೇಟ್ ಆಗ್ತಿದೆ ಫಂಡಮೆಂಟಲ್ಸ್ ಅಂತ ಕಂಪನಿಯಿಂದ ಎಕ್ಸಿಟ್ ಆಗ್ತೀನಿ. ಹಾಗೆ ಓವರ್ ಆಲ್ ಬ್ರಾಡ್ ಬೇಸ್ಡ್ ಸೆಂಟಿಮೆಂಟ್ ಸರಿ ಇಲ್ವಾ, ಯಾವ್ದಾದ್ರು ನೆಗೆಟಿವ್ ಸುದ್ದಿ ಇದೆಯಾ ಆ ಪರ್ಟಿಕ್ಯುಲರ್ ಸೆಕ್ಟರ್ ಗೆ, ಫಾರ್ ಎಕ್ಸಾಂಪಲ್ IT ಸೆಕ್ಟರ್ ಅಲ್ಲಿ ಇತ್ತೀಚೆಗೆ ಕರೆಕ್ಷನ್ ಕಂಡು ಬಂತು, ಆ ರೀತಿ ಏನಾದ್ರು ನೆಗೆಟಿವ್ ಸುದ್ದಿ ಇದೆಯಾ ಎಕ್ಸಿಟ್ ಆಗ್ತೀನಿ. ಏನು ಇಲ್ವಾ, ನಾರ್ಮಲ್ ಆಗಿದೆಯಾ ಪರ್ಫಾರ್ಮೆನ್ಸ್, ಕಂಟಿನ್ಯೂ ಮಾಡ್ತೀನಿ. ಇಷ್ಟೇ ಸಿಂಪಲ್ ಫಂಡ, ಅದ್ರಲ್ಲಿ ಏನು ಕಾಂಪ್ಲಿಕೇಶನ್ಸ್ ಇಲ್ಲ. ಬಟ್ ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ನಾವು.
ಯಾಕಂದ್ರೆ ನಮ್ಗೆ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇರಲ್ಲ. ಎಮೋಷನ್ಸ್ ನ ಕಂಟ್ರೋಲ್ ಮಾಡಿದ್ರೆ ಮಾರ್ಕೆಟ್ ಈಸಿ, ಎಮೋಷನ್ಸ್ ಕಂಟ್ರೋಲ್ ಇಲ್ಲ ಅಂದ್ರೆ ಮಾರ್ಕೆಟ್ ಟಫ್. ಅದಕ್ಕಿಂತ ಟಫ್ ಇನ್ಯಾವುದು ಇಲ್ಲ. ಸೊ ಇದಕ್ಕೆ ತಂತ್ರ ಅಂದ್ರೆ ಕೀಪ್ ಯುವರ್ ಎಮೋಷನ್ಸ್ ಅಂಡರ್ ಕಂಟ್ರೋಲ್ ಅಷ್ಟೇ. ಮಾರ್ಕೆಟ್ ಎಷ್ಟೇ ಬಿದ್ರು ರಿಕವರ್ ಆಗುತ್ತೆ, ಇದು ಗೊತ್ತಿರ್ಲಿ. ಮಾರ್ಕೆಟ್ ಬಿದ್ದಾಗ ಅಪಾರ್ಚುನಿಟಿ ತಗೊಳ್ಳೋದಕ್ಕೆ ಈಗಲೂ ಕೂಡ ಅಪಾರ್ಚುನಿಟಿ ಇದೆ. ಯಾಕಂದ್ರೆ ಇನ್ನು 24,300 ಇದೆ, 26,300 ಹೋಗಿಲ್ಲ. ಸೊ ನಾನಂತೂ ಪದೇ ಪದೇ ಹೇಳ್ತಾ ಇರ್ತೀನಿ. ಈವನ್ ಲಾಸ್ಟ್ ವೀಕ್ ಕೂಡ ನಾನೊಂದು ವಿಡಿಯೋ ಮಾಡಿದ್ದೆ, ಇದು ಸರಿಯಾದ ಸಮಯನ ಹೂಡಿಕೆ ಮಾಡೋದಕ್ಕೆ ಅಂತ. ಇಲ್ಲೇ ನೋಡ್ಬೋದು, ಇಲ್ಲಿದೆ 9 days ago. ಈಗ ಇನ್ವೆಸ್ಟ್ ಮಾಡೋಕೆ ಸರಿಯಾದ ಸಮಯನ ಅಂತ ನಾನು ಅದರಲ್ಲೂ ಕೂಡ ಹೇಳಿದ್ದೆ, ಸ್ಟ್ರಾಟಜಿಕ್ ಅಲೋಕೇಶನ್ ಮಾಡ್ತಾ ಹೋಗಿ ಅಂತ. 9 days ago ಅಂತಂದ್ರೆ 8ನೇ ತಾರೀಕು ಕವರ್ ಮಾಡಿದಂತ ವಿಡಿಯೋ. ಅವಾಗ್ಲೂ ಕೂಡ ಮಾರ್ಕೆಟ್ ಅಲ್ಲಿ ಒಂದಷ್ಟು ರಿಕವರಿ ಕಂಡು ಬಂದಿತ್ತು. ಅಲ್ಲಿಂದ ಕೂಡ ಮತ್ತೆ ಇನ್ನೂ ಒಳ್ಳೆ ರಿಕವರಿ ಕಂಡು ಬಂದಿದೆ. ನಾನು ಅವಾಗ್ಲೇ ಹೇಳಿದ್ನಲ್ಲ, ಯಾರೆಲ್ಲ 22,300 ಬೈ ಮಾಡಕ್ಕೆ ರೆಡಿ ಇರ್ಲಿಲ್ವೋ ಅಂತವರೆಲ್ಲ ಈಗ 24,300 ಬೈ ಮಾಡಕ್ಕೆ ರೆಡಿ ಇದ್ದಾರೆ. 2,000 ಪಾಯಿಂಟ್ಸ್, ಆಲ್ಮೋಸ್ಟ್ 15 to 20% ರ್ಯಾಲಿ ಮಿಸ್ ಮಾಡ್ಕೊಂಡಿದ್ದಾರೆ ಅವರು. ಯಾರೆಲ್ಲ ಅವಾಗ ಬೈ ಮಾಡಿದ್ರು ಅಥವಾ ಬೈ ಮಾಡಕ್ ದುಡ್ಡಿಲ್ದೇ ಇರೋರು ಜಸ್ಟ್ ಹೋಲ್ಡ್ ಮಾಡಿದ್ರು ಅಂತವ್ರು 15 to 20% ಹೆಚ್ಚಿಗೆ ಲಾಭವನ್ನ ಪಡ್ಕೊಂಡಿದ್ದಾರೆ ಅಥವಾ ಅವರ ಪೋರ್ಟ್ಫೋಲಿಯೋಗಳಲ್ಲಿ ರಿಕವರಿಯನ್ನ ನೋಡಿದ್ದಾರೆ. ಬಟ್ ಈಗಲೂ ಅವಕಾಶ ಇದೆ. ನಾನು ಅವಾಗ್ಲೇ ಹೇಳಿದ್ನಲ್ಲ, ಇನ್ನು 24,300 26,300 ಹೋಗಿಲ್ಲ ಅಂತ. ಮತ್ತೆ 26,300 ಹೋಗಕ್ಕೆ ಕಾಯ್ದೆ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಈಗಾದ್ರೂ ಆಗ್ಲೇ 15 to 20% ಮಿಸ್ ಆಯ್ತು. ಬಟ್ ಒಂದು ತಿಳ್ಕೊಳ್ಳಿ, ಕರೆಕ್ಷನ್ ಮತ್ತೆ ಯಾವಾಗ ಬೇಕಾದ್ರೂ ಬರ್ಬೋದು. ಮತ್ತೆ ಅದೇ ರೀತಿ ಸ್ವಿಫ್ಟ್ ರಿಕವರಿ ಕೂಡ ಕಂಡು ಬರುತ್ತೆ, ಇದು ಫಿಕ್ಸ್. ಸೊ ನಿಮ್ಗೆ ಲಾಂಗ್ ಟರ್ಮ್ ಸ್ಟೋರಿಯಲ್ಲಿ ನಂಬಿಕೆ ಇದೆಯಾ? ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮ್ ಮಾಡೇ ಮಾಡುತ್ತೆ ಅನ್ನೋ ನಂಬಿಕೆ ಇದೆಯಾ? ದೆನ್ ಗೋ ಅಹೆಡ್. ಇಲ್ವಾ, ಮಾರ್ಕೆಟ್ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ, ಎಫ್ ಡಿ ಇಟ್ಬಿಡಿ. ಲಾಂಗ್ ಟರ್ಮ್ ಸ್ಟೋರಿ ಬಗ್ಗೆ ನಂಬಿಕೆ ಇಲ್ಲ ಅಂದ್ರೆ. ಸೊ ಓವರ್ ಆಲ್ ಮತ್ತೆ ಇನ್ನು ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋದು ಒಳ್ಳೇದು, ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ. ಇನ್ನು ಇದರಿಂದ ನಾವು ಕಲಿಬಹುದಾಗಿರುವಂತಹ ಪಾಠ ಏನು ಅಂತಂದ್ರೆ, ಮಾರ್ಕೆಟ್ ಬಿದ್ದಾಗ ಹೂಡಿಕೆ ಮಾಡಬೇಕು. ಹೂಡಿಕೆ ಮಾಡಕ್ ದುಡ್ಡಿಲ್ಲ ಅಂದ್ರೆ ಪೇಷನ್ಸ್ ಇಂದ ಕಾಯ್ಬೇಕು. ಹಾಗೆ ಎಕ್ಸಾಕ್ಟ್ ಲೋ ಎಕ್ಸಾಕ್ಟ್ ಹೈನ ಯಾರು ಕ್ಯಾಚ್ ಮಾಡಕ್ ಆಗೋದಿಲ್ಲ. ಗ್ರಾಜುಯಲ್ ಆಗಿ ಬೈ ಮಾಡೋ ಮೂಲಕ ನಾವು ನಮ್ಮ ಅವಕಾಶವನ್ನ ಹೆಚ್ಚಿಸ್ಕೊಳ್ಬಹುದು. ನಾನು ಇನ್ನೂ ಒಂದು ವಿಡಿಯೋ ಕೂಡ ಕವರ್ ಮಾಡಿದ್ದೆ, ಬೆಸ್ಟ್ ಸ್ಟ್ರಾಟಜಿ ಫಾರ್ 2026 ಅಂತ. ಇಲ್ಲಿದೆ ನೋಡುವ, 2 ವಾರಗಳ ಮುಂಚೆ. ಲಾಭ ಬೇಕು ಅಂದ್ರೆ ಫಾಲೋ ಮಾಡಿ ಅಂತ. ಅದರಲ್ಲೂ ಕೂಡ ಇದೇ ರೀತಿ ಹಲವು ವಿಚಾರಗಳನ್ನ ಶೇರ್ ಮಾಡಿದ್ದೆ. ಗೊತ್ತಿಲ್ಲ ಎಷ್ಟು ಜನ ನೋಡ್ತೀರಿ, ಎಷ್ಟು ಜನ ಅದನ್ನ ಫಾಲೋ ಮಾಡ್ತೀರಿ ಅಂತ. ಫಾಲೋ ಮಾಡಿದ್ರೆ ಖಂಡಿತ ಒಂದಷ್ಟು ಬದಲಾವಣೆಗಳು ನಿಮ್ಮ ಲೈಫ್ ಅಲ್ಲಿ, ನಿಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಆಗೋದ್ರಲ್ಲಿ ಡೌಟ್ ಇಲ್ಲ. ಸುಮ್ಮನೆ ಜಸ್ಟ್ ಟೈಮ್ ಪಾಸ್ಗೆ ವಿಡಿಯೋ ನೋಡೋದ್ರಿಂದ ಏನು ಆಗೋದಿಲ್ಲ. ಏನಾದ್ರೂ ಬದಲಾವಣೆಗಳನ್ನ ತಂದುಕೊಳ್ಳಿ ನಿಮ್ಮ ಮಾರ್ಕೆಟ್ ಜರ್ನಿಯಲ್ಲೂ ಕೂಡ. ಮೇ ಬಿ ಅದು ನಿಮ್ಗೆ ಲಾಭವನ್ನ ತಂದುಕೊಡುತ್ತೆ. ಆಲ್ಮೋಸ್ಟ್ ನಮ್ಮ ವಿಡಿಯೋಗಳನ್ನ ನೋಡೋರು ಯಾರು ಟೈಮ್ ಪಾಸ್ ಅವ್ರು ನೋಡಲ್ಲ. ಖಂಡಿತ ನೀವು ಅದರಿಂದ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಿರ್ತೀರಿ, ಆ ನಂಬಿಕೆ ನನಗಿದೆ. ಜೊತೆಗೆ ನನಗೂ ಕೂಡ ಅದು ಖುಷಿ ಕೊಡುತ್ತೆ. ಸರಿಗಳೇರಿ, ನಿಮ್ಗೆ ಏನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯವನ್ನ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನ ಹೊಂದಿರುತ್ತೆ. ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಹುಡುಕ್ಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಈ ರೀತಿ 10 ಹಲವು ಇಂಪಾರ್ಟೆಂಟ್ ವಿಷಯಗಳನ್ನ ಹೊಂದಿರುತ್ತೆ. ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ವಿಷಯ ಇದರಲ್ಲಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.